ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಇವತ್ತು ಪತ್ರ ಮತ್ತು ಪ್ರಬಂಧವನ್ನು ಮಾಡ್ತೇನೆ. ವಿಂಶಃ ಪಾಠಃ ಪತ್ರಾಣಿ ವಿರಾಮಪತ್ರಂ ದಿನದ್ವಯಸ್ಯ ವಿರಾಮಂ ಸಂಪ್ರಾರ್ಥ್ಯ ಮುಖ್ಯೋಪಾಧ್ಯಾಯಂ ಪ್ರತಿ ವಿರಾಮಪತ್ರಂ ಲಿಖತ. ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಪತ್ರ ಯಾಕೆ ಬೇಕು? ನಮಗೆ ಪತ್ರವನ್ನು ಯಾಕೆ ಬರಿಬೇಕು? ನೋಡಿ, ಪತ್ರದ ಪ್ರಾಮುಖ್ಯತೆ ನೀವು ಅರ್ಥ ಮಾಡ್ಕೊಳ್ಬೇಕು. 5ನೇ ಕ್ಲಾಸಿಂದ ನೀವು ಓದ್ತಾ ಇರುವಂಥ ಎಲ್ಲ ಭಾಷೆಗಳಲ್ಲಿ ಪತ್ರ ಮತ್ತು ಪ್ರಬಂಧ ಇದನ್ನು ತಪ್ಪದೇ ಓದ್ತಾ ಬರ್ತಾ ಇದ್ದೀರಿ. ಇದೇ ಸೂಚಿಸುತ್ತೆ ನಿಮಗೆ ಈ ಪತ್ರ ಮತ್ತು ಪ್ರಬಂಧಗಳು ಎಷ್ಟು ಇಂಪಾರ್ಟೆಂಟು ಜೀವನದಲ್ಲಿ ಅನ್ನೋದು. ಆದರೂ ಕೂಡ ನಮಗೆ ಬಹಳ ಬೇಸರ ಸಂಗತಿ ಏನು ಅಂತ ಕೇಳಿದರೆ, ನಮ್ಮಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ SSLC ಮುಗಿದ್ರೂ ಕೂಡ ಪತ್ರವನ್ನು ಬರೆಯೋಕ್ಕೆ ಬರೋಲ್ಲ, ಪ್ರಬಂಧನೂ ಬರೆಯೋಕ್ಕೆ ಬರೋಲ್ಲ. ಪ್ರಬಂಧ ಆಮೇಲೆ ಮತ್ತೆ ಮಾತಾಡ್ತೀನಿ. ಪತ್ರ ಯಾಕೆ ಬೇಕು ನೋಡಿ, ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ನಮಗಿರುವಂತಹ ಏಕೈಕ ಸಾಧನ ಪತ್ರ. ಆ ಪತ್ರ ನೀವು ಹೇಳ್ಬೋದು, ಸರ್ ಈಗ ಪತ್ರ ಎಲ್ಲ ಯಾರು ಬರೀತಾರೆ ಸರ್, ಈಗ ಔಟ್ಡೇಟೆಡ್ ಅದು ಹಾಗೆ ಹೇಗೆ ಅಂತ. ಈ ಮೇಲ್ ಅನ್ನೋದು ಕೂಡ ಪತ್ರನೇ ನೆನ್ಪಿಟ್ಕೊಳ್ಳಿ. ಅದು ಇಲೆಕ್ಟ್ರಾನಿಕ್ ರೂಪದಲ್ಲಿರುತ್ತೆ. ಮೊದಲು ಅದು ಫಿಸಿಕಲ್ ರೂಪದಲ್ಲಿ ಇರ್ತಿತ್ತು, ಅಷ್ಟೇ ವ್ಯತ್ಯಾಸ. ಬಟ್ ಪತ್ರ ಇಲ್ಲದೇ ಮನುಷ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ, ನಮ್ಮ ಅನುಪಸ್ಥಿತಿಯಲ್ಲಿ ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ಇರುವಂತಹ ಏಕೈಕ ಸಾಧನ ಅದು. ಅಂದರೆ ಪ್ರಭಾವಶಾಲಿ ಸಾಧನ. ಇನ್ನೂ ಅನೇಕ ಸಾಧನಗಳು ಇರ್ಬೋದು, ಆದರೆ ಪತ್ರದಷ್ಟು ಪ್ರಭಾವಶಾಲಿ ಸಾಧನ ಬೇರೊಂದಿಲ್ಲ. ಮತ್ತು ಅದು ಕೂಡ ದಾಖಲೆಯೂ ಕೂಡ ಅದು. ಇಟ್ ಈಸ್ ಎ ಡಾಕ್ಯುಮೆಂಟ್. ಹಾಗಾಗಿ ನೀವು ಪತ್ರವನ್ನು ಎಷ್ಟು ಪ್ರಬಲವಾಗಿ ಬರಿತೀರೋ, ಎಷ್ಟು ಪ್ರಭಾವಶಾಲಿಯಾಗಿ ನಿರೂಪಿಸ್ತೀರೋ, ಅಷ್ಟು ಸುಂದರವಾಗಿ ಅಥವಾ ಸುಲಲಿತವಾಗಿ ನಿಮ್ಮ ಕೆಲಸಗಳು ಆಗ್ತವೆ. ಹಾಗಾಗಿ ಪತ್ರಲೇಖನ ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ನೀವು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಮತ್ತು ನೀವು ಬಳಸುವಂಥ ಪದಗಳಿದೆಯಲ್ಲ, ಅದು ಎಷ್ಟು ಆ ಸಂದರ್ಭಕ್ಕೆ ಅನುಕೂಲವಾದಂತಹ ಪ್ರಭಾವವನ್ನು ಬೀರುವಂತಹ ಪದಗಳನ್ನು ಬಳಸ್ತೀರೋ, ಅಷ್ಟು ಆ ಪತ್ರವನ್ನು ಓದುವವರ ಮನಸ್ಸಿನ ಮೇಲೆ ಪರಿಣಾಮ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಸುಂದರವಾದಂತಹ ಪತ್ರವನ್ನು ಬರೆಯುವಂತಹ ಕಲೆಯನ್ನು ಬೆಳೆಸ್ಕೊಳ್ಬೇಕು. ಆ ಉದ್ದೇಶದಿಂದಲೇ ನಿಮಗೆ ಪ್ರತಿ ವರ್ಷವೂ ಎಲ್ಲ ಭಾಷೆಯಲ್ಲೂ ಕೂಡ ಪತ್ರವನ್ನು ಹಾಕಿರ್ತಾರೆ. ಆದರೆ ದುರದೃಷ್ಟವಶಾತ್ ನಮ್ಮ ಮಕ್ಕಳು ಯಾವುದೂ ಅದನ್ನು ಪ್ರಭಾವಶಾಲಿಯಾಗಿ ಕಲಿಯೋದಿಲ್ಲ. ನೋಡಿ, ನಾನು ಇಂಪ್ಯಾಕ್ಟ್ ಆಫ್ ಸ್ಟಡೀಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸಿಸ್ಟಮ್ಸ್ ಅದರ ಬಗ್ಗೆ ನಿಮಗೆ ಒಂದು ಘಟನೆಯನ್ನು ಹೇಳ್ತೀನಿ. ಇದು ಜೋಕಿಗಲ್ಲ, ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ನಾನು SSVM ಅನ್ನೋ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ, ಐ ವಾಸ್ ಅ ಕ್ಲಾಸ್ ಟೀಚರ್ ಆಫ್ 9th ಸ್ಟ್ಯಾಂಡರ್ಡ್. ಆಗ ಅಂದರೆ 2 ವರ್ಷ ಇತ್ತು. ಒಂದು 40-60 ಸಿಸ್ಟಮ್ ಅಂತ. 40 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಬೇಕು, 60 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಬರೀಬೇಕು. ಹಾಗಾಗಿ ಮಕ್ಕಳಿಗೆ ಮಲ್ಟಿಪಲ್ ಚಾಯ್ಸೇ ಜಾಸ್ತಿ ಇತ್ತೇ ಹೊರತು ಈ ಡಿಸ್ಕ್ರಿಪ್ಟಿವ್ ವಿವರಣಾತ್ಮಕವಾಗಿ ಉತ್ತರ ಬರೆಯುವಂಥ ಕಲೆ ಇರಲಿಲ್ಲ. ಆಗ 10th ಹುಡುಗ ಒಬ್ಬ 9th ಹುಡುಗಿಗೆ ಒಂದು ಲವ್ ಲೆಟರ್ ಬರೆದ. ನಾನು ಕ್ಲಾಸ್ ಟೀಚರ್ ಆದ್ದರಿಂದ ಅವಳು ತಂದು ನನಗೆ ಕೊಟ್ಬಿಟ್ಲು. ಆಮೇಲೆ ನಾನು ಅವನನ್ನು ಕರೆಸಿದೆ. ನಾನು ಹೇಳಿದೆ, ಪಾಪ ಭಾಳ ಹೆದರ್ಕೊಂಡು ಬಂದ ಅವನು. ಯಾಕೆಂದ್ರೆ ಆಮೇಲೆ ಆವಾಗ ಟೆರರಿಸ್ಟ್ಗಳಿದ್ದಂಗಿದ್ವಿ. ತಪ್ಪು ಮಾಡಿದ್ರೆ ಚೆನ್ನಾಗಿ ಬೀಳ್ತಿತ್ತು ಹೊಡೆತ ವಿದ್ಯಾರ್ಥಿಗಳಿಗೆ. ಆಗ ಅವನಿಗೆ ಹೇಳಿದೆ, ನೋಡಪ್ಪ, ನನಗೆ ನೀನು ಪತ್ರ ಬರೆದಿದ್ದಕ್ಕೆ ನನಗೆ ಬೇಸರ ಇಲ್ಲ, ಕೋಪನೂ ಇಲ್ಲ. ಈ ವಯಸ್ಸಿನಲ್ಲಿ ಇದೆಲ್ಲ ಕಾಮನ್ನು. ಆದರೆ ನೀನು ಬರೆದ ವಿಧಾನ ಇದೆಯಲ್ಲ, ಅದು ನನಗೆ ಬಹಳ ಬೇಸರ ತರ್ತಾ ಇದೆ, ಜೊತೆಗೆ ಕೋಪನೂ ಬರ್ತಾ ಇದೆ ಅಂತ. ಆಗ ಅವನು ಇನ್ನೂ ಗಡ್ಬಡೆ ಬಿದ್ದ. ಏನು ತಪ್ಪು ಮಾಡಿದ್ದೀನಿ ಸರ್ ನಾನು ಅಂದರೆ, ಅವನ ಲೆಕ್ಕ ತಾನು ತುಂಬ ತಪ್ಪು ಬರೆದಿದ್ದೀನಿ. ಯಾಕೆ ನೀವೆಲ್ಲ ಬರೀತಿರಲ್ಲ, ನಾನು ಅಂತ ಬರೆಯೋಕ್ಕೆ ನನ್ನು, ಹೋದನ್ನು, ಕನ್ನಡ ಹೀಗೆಲ್ಲ ನಿಮ್ಮದು ಅದ್ಭುತವಾದಂತಹ ಒಂದು ಬರವಣಿಗೆ ಇದೆ. ಅವನು ಇಂಗ್ಲೀಷ್ನಲ್ಲಿ ಬರೆದಿದ್ದ ಲವ್ ಲೆಟರ್. ನೆನ್ಪಿಟ್ಕೊಳ್ಳಿ, ಹೇಗೆ ಬರೆದಿದ್ದ ಅಂದರೆ, ಇಫ್ ಯು ಲವ್ ಮೀ ಟಿಕ್ ಹಿಯರ್, ಇಫ್ ಯು ನಾಟ್ ಲವ್ ಮೀ ಟಿಕ್ ಹಿಯರ್, ಇಫ್ ಯು ಲವ್ ಸಮ್ವನ್ ಟಿಕ್ ಹಿಯರ್, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲವ್ ಟಿಕ್ ಹಿಯರ್. ಇದು ಅವನ
ಇದು ಪ್ರೇಮ ಪತ್ರ. ಇದು ಹೇಳಿ ಯಾರ ಪತ್ರ ಅಂತ ಹೇಳ್ತಾರೆ. ಯಾರು ಬರೆದಿದ್ದು ಅಂತಿಲ್ಲ, ಯಾರಿಗೆ ಕೊಡ್ತಾ ಇರೋದು ಅಂತಿಲ್ಲ, ಅಷ್ಟೇ ಅವನು ಬರೆದಿದ್ದು. ಮೇಲುಗಡೆ ಬರ್ತಾನೆ ಲವ್ ಲೆಟರ್ ಅಂತ ಬರೆದುಬಿಟ್ಟಿದ್ದಾನೆ. ಅದಾಯ್ತಾ? ಅಟ್ಲೀಸ್ಟ್ ಅವನು ಐ ಲವ್ ಯು ಅಂತಲೂ ಬರೆದಿಲ್ಲ ಪುಣ್ಯಾತ್ಮ. ಅಷ್ಟೇ 4 ಸೆಂಟೆನ್ಸ್. ಇಫ್ ಯು ಲವ್ ಮೀ ಟಿಕ್ ಹಿಯರ್, ಮಲ್ಟಿಪಲ್ ಚಾಯ್ಸ್. ಹೀಗೆ 4-5 ವರ್ಷ ಪತ್ರವನ್ನು ಓದಿಯೂ ಕೂಡ ಹೇಗೆ ಪತ್ರ ಬರೀಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಮಕ್ಕಳಿಗೆ ಈ ಪತ್ರವನ್ನು ಇಟ್ಟೇನು ಪ್ರಯೋಜನ? ಹಾಗಾಗಿ ನೀವು ಭಾಳ ಸುಂದರವಾಗಿ ಪತ್ರವನ್ನು ಬರೆಯೋದನ್ನು ಕಲೀರಿ. ನಿಮ್ಮ ಕೆಲಸವನ್ನು ಸುಗಮವಾಗಿ ಮಾಡಿಕೊಳ್ಳಿಕ್ಕೆ ಅದೊಂದು ಆಯುಧವಾಗಿರುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ಬರೋಣ ಪತ್ರಕ್ಕೆ. ವಿರಾಮ ಪತ್ರ, ಲೀವ್ ಲೆಟರ್. ದಿನದ್ವಯಸ್ಯ ವಿರಾಮಂ ಸಂಪ್ರಾರ್ಥ್ಯ. ನೀವು 8ನೇ ಕ್ಲಾಸಲ್ಲೂ ಓದಿದ್ದೀರಿ, 9ನೇ ಕ್ಲಾಸಲ್ಲೂ ಓದಿದ್ದೀರಿ, 10ನೇ ಕ್ಲಾಸಲ್ಲೂ ಇದನ್ನು ಓದ್ತಾ ಇದ್ದೀರಿ. 2 ದಿನಗಳ ವಿರಾಮವನ್ನು ಕೇಳಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು ಬರೀರಿ ಅಂತ. ಸಕಾಶಾತ್. ಸಕಾಶಾತ್ ಅಂದರೆ ಫ್ರಮ್. ನೋಡಿ, ಭಾಳಷ್ಟು ಜನ ಮಕ್ಕಳು ಈ ಸಕಾಶಾತ್ ಮತ್ತು ಸವಿದೆ, ಸವಿದೆ ಅಂದರೆ ಟು, ಇದನ್ನು ಕನ್ಫ್ಯೂಷನ್ ಮಾಡ್ಕೋತಾರೆ. ಇದನ್ನು ಇಲ್ಲಿ ಬರೀತಾರೆ, ಇದನ್ನು ಇಲ್ಲಿ ಬರೀತಾರೆ. ಸೊ ಇದು ಕನ್ಫ್ಯೂಷನ್ ಆಗಬಾರ್ದು ಅಂದರೆ ನಿಮಗೊಂದು ಹಿಂಟ್ ಕೊಡ್ತೀನಿ. FROM, ಫ್ರಮ್, ಅಲ್ಲಿ 4 ಅಕ್ಷರ ಇದೆ ನೋಡಿ. FROM, ಇಲ್ಲೂ ಕೂಡ ಸ ಕ ಶಾತ್ 4 ಅಕ್ಷರ ಇದೆ ನೋಡಿ. ಹಾಗೆ 4 ಅಕ್ಷರ ಇರೋದು ಎರಡೂ ಒಂದೇ ಅಂತ. ಫ್ರಮ್ ಮತ್ತು ಸಕಾಶಾತ್ ಒಂದೇ ಮೀನಿಂಗು. ಹಾಗೆ ಸಕಾಶಾತ್ ಇಂತಲ್ಲಿಂದ ನೋಡಿ. ಗಂಡು ಮಕ್ಕಳಾದರೆ ನೀವು ಅಕ್ಷಯ ಅಂತ ಇಟ್ಕೊಳ್ಳಿ, ಹೆಣ್ಣು ಮಕ್ಕಳಾದರೆ ಅಕ್ಷತಾ ಅಂತ ಇಟ್ಕೊಳ್ಳಿ. ಇದನ್ನು ಹೊಡೆದಾಕ್ಬಿಡಿ, ಅದರ ಒಂದು ಹೊಡೆದಾಕಿ, ಆಯಿತಾ? ಅಕ್ಷಯ ಅಥವಾ ಅಕ್ಷತ, ದಶಮ ಕಕ್ಷಾ, ಶಾರದಾ ಪ್ರೌಢಶಾಲಾ, ತುಮಕೂರು. 10ನೇ ಕ್ಲಾಸ್ ವಿದ್ಯಾರ್ಥಿ, ಶಾರದಾ ಪ್ರೌಢಶಾಲೆ, ತುಮಕೂರು. ಸವಿಧೆ ಅಂದರೆ ಟು, ಗೆ ಅಂತ ಬರಿತೀವಿ ಕನ್ನಡದಲ್ಲಿ. ಇಲ್ಲಿ ಇಂದ, ಇದು ಗೆ. ಮಾನ್ಯ ಮುಖ್ಯೋಪಾಧ್ಯಾಯ, ಮಾನ್ಯರಾದಂಥ ರೆಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ ಹಾಗೆ. ಮಾನ್ಯ ಮುಖ್ಯೋಪಾಧ್ಯಾಯ, ಮುಖ್ಯೋಪಾಧ್ಯಾಯರಿಗೆ ಶಾರದಾ ಪ್ರೌಢಶಾಲಾ ತುಮಕೂರು. ಮಾನ್ಯ ರೆಸ್ಪೆಕ್ಟೆಡ್ ಸರ್. ವಿಷಯ ಸಬ್ಜೆಕ್ಟ್ ಇದು. ವಿರಾಮಾರ್ಥಂ ಪ್ರಾರ್ಥನಾ, ವಿರಾಮಕ್ಕೋಸ್ಕರ ವಿನಂತಿ ಅಂತ. ಅಹಂ ಉತ್ಸವಂ ದ್ರಷ್ಟುಂ ಪೋಷಕೈ ಸಾಕಂ ತಿರುಪತಿ ಕ್ಷೇತ್ರಂ ಗಮಿಷ್ಯಾಮಿ. ನಾನು ಉತ್ಸವಕ್ಕೋಸ್ಕರ, ಉತ್ಸವವನ್ನು ನೋಡಲಿಕ್ಕೆ, ದ್ರಷ್ಟುಂ ಅಂದರೆ ನೋಡಲಿಕ್ಕೆ, ಪೋಷಕೈ ಸಹ, ನಾನು ನಿಮಗೆ ಅಲ್ಲಿ ಸಹ ಅಂತ ಹೇಳಿದ್ನಲ್ಲ, ಅದೇ ರೀತಿ ಸಾಕಂ ಅಂತ. ಇದು ಕೂಡ ತೃತೀಯ ವಿಭಕ್ತಿ ಬಂದಾಗ, ಈ ಸಾಕಂ ಬಂದಾಗ ತೃತೀಯ ವಿಭಕ್ತಿ ಬರಬೇಕು. ಸಹ, ಸಾಕಂ, ಸಾರ್ಧಂ, ಸಮಂ ಅಂತ ಇವೆಲ್ಲ ಬಂದಾಗ ತೃತೀಯ ವಿಭಕ್ತಿ ಬರಬೇಕು. ಎಲ್ಲ ಒಂದೇ ಅರ್ಥ, ಜೊತೆಗೆ ಅಂತ. ಪೋಷಕೈ ಸಾಕಂ, ಪೋಷಕರ ಜೊತೆ ಅಂದರೆ ತಂದೆ ತಾಯಿಗಳ ಜೊತೆ. ತಿರುಪತಿ ಕ್ಷೇತ್ರಂ ಗಮಿಷ್ಯಾಮಿ, ತಿರುಪತಿ ಕ್ಷೇತ್ರಕ್ಕೆ ಹೋಗುವೆನು. ಅತಃ ದಿನದ್ವಯಂ ಶಾಲಾಂ ನ ಆಗಮಿಷ್ಯಾಮಿ, ಆದ್ದರಿಂದ 2 ದಿನ ಶಾಲೆಗೆ ನಾನು ಬರುವುದಿಲ್ಲ. ಅತಃ ಭವಾನ್ ಕೃಪಯ ದಿನದ್ವಯಂ ವಿರಾಮಂ ದದಾತು ಇತಿ ಪ್ರಾರ್ಥಯೆ. ತಾವು ದಯವಿಟ್ಟು ನನಗೆ 2 ದಿನದ ರಜೆಯನ್ನು ಕೊಡಿ. ವಿರಾಮಂ ದದಾತು ಇತಿ ಪ್ರಾರ್ಥಯೆ, ಕೊಡಿ ಅಂತ ಪ್ರಾರ್ಥಿಸುತ್ತೇನೆ. ಸ್ಥಳಂ ತುಮಕೂರು. ದಿನಾಂಕ 3/8/2018. ಭವತಃ ವಿಧೇಯ ಛಾತ್ರ. ಗಂಡು ಮಕ್ಕಳಾದರೆ ನೀವು ಇದಿಷ್ಟೇ ಇಟ್ಕೋಬೇಕು. ಭವತಃ ವಿಧೇಯ ಛಾತ್ರ ಅಕ್ಷಯ. ಹೆಣ್ಣು ಮಕ್ಕಳಾದರೆ ಭವತಃ ತಗೋಬೇಕು, ಗೊತ್ತಾಯ್ತಾ? ಆಮೇಲೆ ವಿಧೇಯ ಛಾತ್ರ ಅಂತ ತಗೋಬೇಕು, ಅಕ್ಷತ ಅಂತ ತಗೋಬೇಕು. ಸೊ ಭವತಃ ವಿಧೇಯ ಛಾತ್ರ ಅಕ್ಷತ ಅಂತ ತಗೋಬೇಕು.